ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನು ಚಿಯೋನಿನೊಳಗಿಂದ ನಿಮ್ಮನ್ನು ಆಶೀರ್ವದಿಸಲಿ. ಸೋಮವಾರ 17 ಆಗಸ್ಟ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ನ್ಯಾಯಸ್ಥಾಪಕರು 13ನೇ ಅಧ್ಯಾಯದ 12ನೇ ವಚನ. ಅವನು ಹೌದು ನಾನೇ ಅಂದನು. ಆಗ ಮನೋಹನು, ನೀನು ಹೇಳಿದ್ದು ನೆರವೇರಿದಾಗ ನಾವು ಆ ಮಗುವಿಗೋಸ್ಕರವಾಗಿ ಮಾಡತಕ್ಕದ್ದೇನು, ಅವನನ್ನು ಹೇಗೆ ನಡೆಸತಕ್ಕದ್ದು ಎಂದು ಕೇಳಲು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರ ಒಂದು ಉದ್ದೇಶ, ನಿಯೋಗ ನಮ್ಮ ಜೀವಿತದಲ್ಲಿ ಏನು ಎಂಬುದಾಗಿ ತಿಳ್ಕೊಂಡು ಅದರಂತೆ ನಡೆಯುವಂಥದ್ದು, ಮಕ್ಕಳನ್ನು ನಡೆಸುವಂಥದ್ದು ನಮ್ಮ ಕರ್ತವ್ಯವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರ ಉದ್ದೇಶ ಮತ್ತು ನಿಯೋಗ. ಕರ್ತನಲ್ಲಿ ಪ್ರಿಯರೇ, ದೇವರ ಮನುಷ್ಯನೊಬ್ಬನು ಬಂದು ಮನೋಹನ ಹೆಂಡತಿಗೆ ಆಕೆ ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಳು, ಆ ಮಗನು ದೇವರಿಗೋಸ್ಕರವಾಗಿ ಜೀವಿಸಬೇಕು ಎಂಬುದಾಗಿ ಹೇಳಿ ಹೊರಟು ಹೋದನು. ಇದನ್ನು ಆಕೆ ಕೇಳಿ ತನ್ನ ಗಂಡನಾದಂಥ ಮನೋಹನಿಗೆ ಹೇಳಿ, ಮನೋಹನು ಕುತೂಹಲದಿಂದ ತಿರುಗಿ ಬಂದು ದೇವರಲ್ಲಿ ಪ್ರಾರ್ಥಿಸಿದನು. ಆ ಮನುಷ್ಯನ ಕಂಡಾಗ ಆ ಮನುಷ್ಯನನ್ನು ಕೇಳಿದನು. ದೇವರ ಮನುಷ್ಯನನ್ನು ಕೇಳಿದ ಮಾತೇನೆಂದರೆ, ನೀವು ಕೊಡುವಂಥ ಈ ಮಾತು ನೆರವೇರಿದಾಗ ಆ ಮಗುವನ್ನು ನಾವು ಹೇಗೆ ಬೆಳೆಸಬೇಕು, ಯಾವ ರೀತಿಯಲ್ಲಿ ನಾವು ನಡೆಸಬೇಕೆಂಬುದಾಗಿ ಕೇಳಿಕೊಂಡನು. ಕರ್ತನಲ್ಲಿ ಪ್ರಿಯರೇ, ನಾವು ತಿಳ್ಕೊಳ್ಳಬೇಕಾದದ್ದೇನೆಂದರೆ, ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಉದ್ದೇಶ ದೇವರು ಇಟ್ಟಿದ್ದಾನೆ. ನಮ್ಮನ್ನು ದೇವರು ಸುಮ್ಮನೆ ಈ ಲೋಕಕ್ಕೆ ಕಳಿಸಿಲ್ಲ. ಪ್ರತಿಯೊಬ್ಬರಿಗೂ ಒಂದು ಉದ್ದೇಶ ಇಟ್ಟಿದ್ದಾನೆ, ತನ್ನ ಚಿತ್ತ ಇಟ್ಟಿದ್ದಾನೆ, ಒಂದು ನಿಯೋಗ ಕೊಟ್ಟಿದ್ದಾನೆ. ಅದನ್ನು ನಾವು ತಿಳುಕೊಳ್ಳಬೇಕು, ಅದರಂತೆ ನಡೆದುಕೊಳ್ಳಬೇಕು. ಮತ್ತು ಇನ್ನೂ ಮುಖ್ಯವಾದದ್ದೇನೆಂದರೆ, ತಂದೆ ತಾಯಿಗಳು ಮಕ್ಕಳನ್ನು ಹೆರುವಾಗ ಮಕ್ಕಳಿಗೋಸ್ಕರವಾಗಿ ಹಲವಾರು ರೀತಿಯಾದಂಥ ಯೋಜನೆ ಉತ್ತಮವಾದಂಥ ಭವಿಷ್ಯ ಜೀವನ ಕಟ್ಟಿಕೊಳ್ಳಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡುತ್ತೇವೆ. ಆದರೆ ಮುಖ್ಯವಾದದ್ದೇನೆಂದರೆ, ದೇವರು ಈ ಮಗುವನ್ನು ಯಾತಕ್ಕೋಸ್ಕರವಾಗಿ ಕಳಿಸಿದ್ದಾನೆ, ಈ ಮಗುವನ್ನು ಯಾವ ರೀತಿಯಲ್ಲಿ ಬೆಳೆಸಬೇಕು, ಈ ಮಗುವಿನಿಂದ ದೇವರ ಚಿತ್ತ ಏನು ನೆರವೇರಬೇಕು, ಈ ಮಗುವಿನಿಂದ ದೇವರ ಕಾರ್ಯ ಅಥವಾ ನಿಯೋಗ ಎಂಥದ್ದು, ದೇವರ ಉದ್ದೇಶ ಏನು, ಅದನ್ನು ತಿಳ್ಕೊಂಡು ಅದರಂತೆ ಮಕ್ಕಳನ್ನು ಅದರ ಕಡೆಗೆ ನಡೆಸಬೇಕು, ಬೆಳೆಸಬೇಕು. ಇದಕ್ಕೆ ನಮ್ಮನ್ನು ಮತ್ತು ನಮ್ಮ ಮಕ್ಕಳನ್ನು ದೇವರಿಗೆ ಸಮರ್ಪಿಸಿಕೊಳ್ಳೋಣ. ಕರ್ತನೇ, ದಯಮಾಯ ಸ್ವಾಮಿ, ನಿನ್ನ ವಿಶೇಷವಾದಂಥ ಉದ್ದೇಶವನ್ನು ನೆರವೇರಿಸುವಂತೆ ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.